ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವೂ ಕೃಪೆಯೂ ನಿಮಗುಂಟಾಗಲಿ. ಹೌದು, ತಂದೆಯ ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ, ಸಮಾಧಾನದಲ್ಲಿ, ಆರೋಗ್ಯದಲ್ಲಿ, ಜ್ಞಾನದಲ್ಲಿ, ಅಷ್ಟೇ ಅಲ್ಲ ತನ್ನ ಮಹಿಮೆಗೆ ತಕ್ಕ ಹಾಗೆ ನಮ್ಮನ್ನು ನಡೆಸಿದ್ದಾನೆ. ಆತನಿಗೆ ಮಹಿಮೆ ಉಂಟಾಗಲಿ. ಹೌದು, ಇವತ್ತು ನಾನು ಮಾತನಾಡೋ ವಿಷಯ ಅಧರ್ಮವು ಕೊನೆಗಾಣುವುದು. ಅಧರ್ಮವು ಕೊನೆಗಾಣುವುದು ಅಂದರೆ ಅಸತ್ಯ ಅಥವಾ ಕೆಟ್ಟತನವು ಕೊನೆಗಾಣುವ ಸಮಯವು ಹತ್ತಿರವಾಗಿದೆ. ಆದರೆ ಕೊನೆಗಾಣಿಸಿದವನು, ಬಿಡುಗಡೆ ಮಾಡಿದವನು ಇದ್ದಾನೆ ಒಬ್ಬನು, ಆತನು ಕರ್ತನಾದ ಯೇಸು ಸ್ವಾಮಿ. ಆದರೆ ಇದಕ್ಕೆಲ್ಲ ಒಂದು ಕಂಪ್ಲೀಟ್ ಆದಂತಹ ಸಂಗತಿ, ಅದಕ್ಕೆ ಈ ಲೋಕದ ಅಂತ್ಯ ಅಂತ ಹೇಳ್ಬೋದು, ಅಥವಾ ಎಲ್ಲ ಕೆಟ್ಟತನವಾದ ನಾಶನ ಆಗುವಂಥ ಸಮಯವು ಹತ್ತಿರವಾಗಿದೆ. ಅದಕ್ಕೆ ಪ್ರಿಯರೇ, ನೀನು ನಾನು ಸಿದ್ಧನಾಗಿದ್ದೀವಾ? ನಮಗೆ ರಕ್ಷಣೆ ನಮಗೆ ಸಿಕ್ಕಿದೆಯಾ? ಅಥವಾ ಪರಿಶುದ್ಧ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಿಜವಾಗಿ ನಾವು ಹೋಗ್ತಾ ಇದ್ದೇವಾ? ಸ್ವಲ್ಪ ನಮ್ಮನ್ನು ಗಮನಿಸಿಕೊಳ್ಳುವ, ನಮ್ಮನ್ನು ಪರೀಕ್ಷಿಸಿಕೊಳ್ಳುವ. ಯಾಕೆ ಗೊತ್ತಾ? ತುಂಬ ಜನರು ಏನಾಗಿದ್ದು ಗೊತ್ತಾ? ಅವರ ಹೃದಯಕ್ಕೂ ಅವರ ಮನಸ್ಸಿಗೂ ಮುಸುಕು ಹಾಕಿಕೊಂಡಿದ್ದಾರೆ. ಯೇಸು ಸ್ವಾಮಿ ಅಲ್ಲ, ಸ್ವಲ್ಪ ಲೇಟ್ ಆಗ್ತದೆ, ಇನ್ನು ತುಂಬ ತಡ ಇದೆ ಅಂತ ಹೇಳಿಕೊಂಡು ಅವರ ಒಳಗಡೆ ಅವರು ಏನು ಮಾಡ್ಕೊಂಡಿದ್ದಾರೆ? ಅವರೊಳಗಡೆ ಅವರು ಮಾತನಾಡಿಕೊಂಡಿದ್ದಾರೆ, ಲೇಟ್ ಆಗಬಹುದು. ಇಲ್ಲ, ಈ ಅಧರ್ಮನ ಕೊನೆಗಾಣೋಕ್ಕೆ ಹತ್ತಿರವಾಗಿದೆ. ಅದಕ್ಕೆ ಇವತ್ತು ಆ ಹತ್ತಿರವಾದಂತಹ ವಿಷಯವಾಗಿ ಮಾತನಾಡ್ತೇನೆ. ಮತ್ತು ಅಧರ್ಮವನ್ನು ಕೊನೆಗಾಣಿಸಿದವನು ಯಾರು, ನಿಮಗೆ ಆ ವಿಷಯದಲ್ಲಿ ಸ್ವಲ್ಪವಾಗಿ ಅದನ್ನು ಹೆಚ್ಚಾಗಿ ಮಾತಾಡ್ತೇನೆ, ಆಯಿತಾ? ಅದಕ್ಕಾಗಿ ನಮ್ಮ ಹೃದಯಾತ್ಮ ಪ್ರಾಣ ದೇವರ ವಾಕ್ಯಕ್ಕಾಗಿ ಸಿದ್ಧವಾಗಲಿ. ಮಾತನಾಡುವ ವಾಕ್ಯಗಳು ದೇವರ ವಾಕ್ಯವಾಗಿರುವಂತೆ, ದೇವರು ಸಹಾಯ ಮಾಡುವಂತೆ, ಪವಿತ್ರಾತ್ಮನ ಕಾರ್ಯಗಳಿಗಾಗಿ ಬಿಟ್ಟುಕೊಡುವ, ಪ್ರಾರ್ಥಿಸುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ಮಾತನಾಡು. ನಿನ್ನ ಭವ್ಯವಾದ ವಾಕ್ಯಗಳು, ಜೀವವುಳ್ಳ ವಾಕ್ಯಗಳು, ಮಹಿಮೆಯ ವಾಕ್ಯಗಳು. ಹೌದು ಸ್ವಾಮಿ, ನೀನು ಹೌದು ಸ್ವಾಮಿ ನಮಗೆ ಕರ್ತನೆ ಜಯದಲ್ಲಿ ನಡೆಸುವ ವಾಕ್ಯಗಳು, ಅಥವಾ ನಿನ್ನ ಕರ್ತನೆ ಆಲೋಚನೆಗಳು, ಕೊನೆಯ ಕಾಲದಲ್ಲಿ ಆಗಬೇಕಾದ ಸಂಗತಿಯ ವಿಷಯವಾಗಿ ಪ್ರಕಟಣೆ ಕೊಟ್ಟು ನಡೆಸು. ಪವಿತ್ರಾತ್ಮ ದೇವ, ನಿನ್ನ ಸಹಾಯವನ್ನು ಬೇಡುತ್ತಾ ಕರ್ತನೆ ನಿನ್ನ ಸಂಪೂರ್ಣವಾದ ಹಸ್ತಕ್ಕೆ ಕೊಡ್ತಾನೆ. ಅಷ್ಟೆಲ್ಲ ಜನರಿಗೆ ಆ ಒಂದು ಆರೋಗ್ಯ, ಪರಿಶುದ್ಧತೆ, ಮಹಿಮೆ, ಜಯ, ಸಮೃದ್ಧಿ ಮತ್ತು ಸುಖ ಸಮಾಧಾನ ವಾಕ್ಯದ ಪ್ರಕಟಣೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ಈಗ ವಾಕ್ಯವನ್ನು ಓದಿಕೊಳ್ಳುವ. ದಾನಿಯೇಲ್ ಪ್ರವಾದಿ ಪುಸ್ತಕ ಅಧ್ಯಾಯ 9 ವಚನ 24. ದಾನಿಯೇಲ್ ಪ್ರವಾದಿ ಪುಸ್ತಕ ಅಧ್ಯಾಯ 9 ವಚನ 24ರಲ್ಲಿ ನಾನು ಓದುವುದಾದರೆ, ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪವನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು, ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದುದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇಲ್ಲಿ ದೇವರು ಒಂದು ವಾರ ಅಂದರೆ 7 ವರ್ಷ, 70 ವಾರ ಅಂದರೆ ಅದಕ್ಕೆ 7 × 70 ಅಂದರೆ ಒಂದು 470 ವರ್ಷ ಅಂತ. ಅಂದರೆ ಅರ್ಥ ಇದು ಪ್ರಕಟಣೆಯಲ್ಲಿ ಅಥವಾ ದಾನಿಯೇಲ್ ಪ್ರವಾದಿಯಲ್ಲಿರುವಂಥ ಒಂದು ಪ್ರಕಟಣೆ, 70 ವಾರಗಳು. ಆದರೆ ನಿಮಗೆ ನಾನು ನಿಜವಾಗಿ ಹೇಳಬೇಕಾದ್ರೆ ಈ 70 ವಾರಗಳಲ್ಲಿ 69 ವಾರಗಳು ಆಲ್ರೆಡಿ ಮುಗಿದಿದೆ. ಇನ್ನು ಉಳಿದಿದ್ದು ಖಾಲಿ ಒಂದು ವಾರ ಅಂದರೆ 7 ವರ್ಷ. ಆ 7 ವರ್ಷಗಳು ಸೈತಾನ್ ಕಾಲಕ್ಕೆ ಅದು ಸೂಚಿಸ್ತದೆ. ಅದಕ್ಕೆ ಆ 70 ವಾರ ಕಾಲಗಳಾಗಿ ಇದೆಲ್ಲ ಕಂಪ್ಲೀಟಾಗಿ ಏನು ಹೇಳುತ್ತದೆ? ಕಂಪ್ಲೀಟಾಗಿ ಏನೆಲ್ಲ ಹೋಗ್ತದೆ, ಏನಲ್ಲ ಅಧರ್ಮನು ಕೊನೆಗಾಣುವನು. ಅಧರ್ಮನು ಅಂದರೆ ಯಾರು? ಕ್ರಿಸ್ತ ವಿರೋಧಿ, ಸೈತಾನನ ಆತ್ಮದಲ್ಲಿ ಬರುವನು. ಅವನು ಸಂಪೂರ್ಣವಾಗಿ ಕೆಡವಲ್ಪಡ್ತಾನೆ. ಅದ ನಂತರ ಪಾಪಗಳನ್ನು ತೀರಿಸುವುದು. ಪಾಪಗಳು ಅಂದರೆ ಇನ್ನು ಪಾಪದ ಕೃತ್ಯ ಇಲ್ಲ 70 ವಾರ ಆದ ಮೇಲೆ. ಅಂದರೆ ಹೊಸ ಆಕಾಶಮಂಡಲ, ಹೊಸ ಭೂಮಿಯು ಸ್ಥಾಪಿಸಲ್ಪಡ್ತದೆ. ಅಥವಾ ನಾವು ಇನ್ನು ಈ ಲೋಕದ ಯಾವುದೇ ಸಂಗತಿಗಳು ಸಂಬಂಧಪಟ್ಟದಿಲ್ಲ, ಇನ್ನು ಪರಲೋಕದಲ್ಲಿ ದೇವರೊಟ್ಟಿಗೆ ಇರುವಂಥದ್ದು. ಅಂದರೆ ಪಾಪಕೃತ್ಯಕ್ಕೆ ಯಾವ ಒಂದು ಅವಕಾಶ ಇಲ್ಲದಂಥ ಜಾಗ, ಅದು ನಿತ್ಯ ಜೀವಕ್ಕೆ ಹೋಗುವಂಥದ್ದು. ಅದ ನಂತರ ಸನಾತನ ಧರ್ಮ. ಸನಾತನ ಅಂದರೆ ಪುರಾತನವಾದದ್ದು, ನೈತಿಕವುಳ್ಳದ್ದು, ರಾಜ್ಯಸಲ್ಲಿರುವ ಅದು ಸ್ಥಾಪಿಸಲ್ಪಡ್ತದೆ, ಆಯಿತಾ? ಮುಂದೆ ಹೋಗುವಾಗ ಕನಸು, ಅಪರಾಧವನ್ನು ನಿವಾರಿಸುವುದು. ಅಂದರೆ ಅಪರಾಧ ಲೋಕನೇ ಇಲ್ಲ, ನಿವಾರಿಸುವಂಥದ್ದು. ಅದರ ನಂತರ
ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಗಳನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು. ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅಂದರೆ ಕಂಪ್ಲೀಟ್. ಈಗ ದೇವರ ವಾಕ್ಯವು ಪ್ರವಾದಿಗಳು ನುಡಿದಂಥ ಎಲ್ಲವೂ ಮುದ್ರೆ ಹಾಕಿ ಈಗ ಸರಿ, ಈಗ ಅದು ತೀರಿತು, ಈಗ ಸಮಾಪ್ತಿ ಆಯಿತಾ. ಇದು ಆಗುವ ಸಮಯ ಹತ್ತಿರ ಬಂದಿದೆ. 69 ವಾರಗಳು, 70 ವಾರಗಳಲ್ಲಿ 69 ವಾರಗಳು ಆಲ್ರೆಡಿ ಮುಗಿದಿದೆ. 69 ವಾರದ ಸಮಯದಲ್ಲಿ ಯೇಸು ಸ್ವಾಮಿ ಬಂದು ಅಧರ್ಮನನ್ನು ಕೊನೆಗಾಣಿಸಿದ್ದಾನೆ. ಎಲ್ಲಿ? ಕುರುಚಿಯಲ್ಲಿ. ಈಗ ಈ ಅಧರ್ಮ ಕಂಪ್ಲೀಟಾಗಿ ಲೋಕದಿಂದ ಕಿತ್ತು ಒಗೆಯುವಂಥದ್ದು, ಅರ್ಥಾತ್ ಲೋಕದ ಸಮಾಪ್ತಿ ವಿಷಯದಲ್ಲಿ ನಾನು ಹೇಳುವುದಾದರೆ ಅದು ಸೈತಾನ ಕಾಲ ಆದ ಮೇಲೆ. ಆದರೆ ಸೈತಾನನ ಸಮಾಜವನ್ನು, ಪಾಪದ ಲೋಕವನ್ನು, ಅಪರಾಧದ ಲೋಕವನ್ನು, ಅಷ್ಟೆಲ್ಲ ಸನಾತನ ಧರ್ಮವನ್ನು ಸ್ಥಾಪಿಸಿದ ಏಕೈಕ ದೇವರ ವಿಷಯದಲ್ಲಿ ನಾನು ಹೇಳುವುದಾದರೆ ಅದು ಯೇಸು ಸ್ವಾಮಿ ಆಲ್ರೆಡಿ ಕ್ರೂಜೆಯ ಮೇಲೆ ಮಾಡಿ ತೋರಿಸಿದ್ದಾನೆ. ಈಗ ನೀತಿವಂತನಾಗಿ ಅಥವಾ ಲೋಕದ ಯಾರೇ ಆಗಲಿ, ಒಬ್ಬ ವ್ಯಕ್ತಿ, ಅದು ಗಂಡಸಾಗಲಿ ಸ್ತ್ರೀ ಆಗಲಿ, ಯವನಸ್ಥನಾಗಲಿ ಯವನಸ್ಥೆ ಆಗಲಿ, ಇಬ್ಬರು ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ಈ ಒಂದು ಅಧರ್ಮದಿಂದ ಮುಕ್ತಿ ಸಿಗ್ತದೆ. ಅವರಿಗೆ ಈ ಒಂದು ಕೆಟ್ಟತನದಿಂದ ಮುಕ್ತಿ ಸಿಗ್ತದೆ. ಯಾಕಂದರೆ ಆತನು ಲೋಕರಕ್ಷಕನಾದ, ಜೀವವಾದ, ನಿತ್ಯ ಮಾರ್ಗವಾದ ಅಥವಾ ಸತ್ಯವಾದ ದೇವರು ತನ್ನ ಜೀವಿತದ ಅಳವಡಿಸಿಕೊಂಡು ಸೈತಾನ್ ಸಮಾಜದಿಂದ ಅಥವಾ ವೈರಿಯ ಸಮಾಜದಿಂದ ಅಥವಾ ಪಾಪದ ಲೋಕದಿಂದ ಅವರು ಬಿಡುಗಡೆ ಹೊಂದಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರು, ಅಂದರೆ ಸನಾತನ ಧರ್ಮದಲ್ಲಿ ನಡೆಯುವವರು, ಸನಾತನ ಮಾರ್ಗದಲ್ಲಿ ನಡೆಯುವವರು, ಪುರಾತನವಾದಂಥ ಅಥವಾ ದೇವರ ಯೋಚನೆಯಲ್ಲಿ ನಡೆಯುವವರು. ಆ ಸನಾತನ ಮಾರ್ಗ ನಮ್ಮ ಜೀವಿತದಲ್ಲಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ ಇದು ಕಡೆಗಣಿಸುವ ಕಾಲ ಅಥವಾ ಈ ಎಲ್ಲ ಕೆಟ್ಟತನವನ್ನು ಸಂಪೂರ್ಣ. ಕೆಲವರು ಹೇಳ್ತಾರೆ ಈ ಪಾಪಗಳು, ಈ ಕೊಲೆ, ಈ ಆಧಾರ, ಈ ಕೆಟ್ಟತನ, ಅನ್ಯಾಯ, ಮೊಸರ, ಹಾಗೆ ಜಿದ್ದು ಅಥವಾ ಈ ಲೋಕದಲ್ಲಿ ಕೆಟ್ಟತನ, ಪಾಪಕೃತ್ಯಗಳು, ಅಧರ್ಮ ಕೃತ್ಯಗಳು, ಧರ್ಮ ನಿಂದನೆ, ಇದೆಲ್ಲವೂ ಯಾವಾಗ ನೀಗುವುದು? ಅದು ನೀಗುವ ಸಮಯ ಯೇಸು ಸ್ವಾಮಿ ನಿಷ್ಕರ್ಷೆ ಮಾಡಿದ್ದಾನೆ. ಅದಕ್ಕೆ ಸಮಯ 70 ವಾರ, ಅದರಲ್ಲಿ 69 ವಾರಗಳು ಮುಗಿದಿದೆ. ಇನ್ನು 1 ವಾರ ಇದೆ, ಅದು 1 ವಾರ ಸೈತಾನ್ ಕಾಲ. ಅದು ಕಾಲ ಮುಗಿದ ಮೇಲೆ ಸಂಪೂರ್ಣ ಕ್ಲೀನ್. ಅದು ಸಮಯ ಹತ್ತಿರವಿದೆ ಪ್ರಿಯರೇ. ಅದಕ್ಕೆ ನಾನು ಹೇಳುವುದಾದರೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡುವಾಗ ನಿಮಗೆ ಗೊತ್ತಿದೆ, ಅದರಲ್ಲಿ ನಾನು ಆಲ್ರೆಡಿ ವಿವರಿಸಿ ಹೇಳಿದ್ದೇನೆ. ಇಸ್ರೇಲ್ ದೇಶ ಉಂಟಾಗಿದೆ, ಆ ದೇಶದ 75 ವರ್ಷಗಳು ಕಳೆದು ಈಗ ಸಮೃದ್ಧಿ ಹತ್ರ ಹೋಗಿದೆ, ಅದು ದೇವಾಲಯ ಕಟ್ಟಲಿಕ್ಕೆ ಹೋಗ್ತಾ ಇದೆ. ಆದರೆ ಇದರೆಲ್ಲ ಸೂಚನೆಗಳು ಏನಂದರೆ ಯೇಸು ಸ್ವಾಮಿ ಮತ್ತಾಯ 24ನೇ ಅಧ್ಯಾಯದಲ್ಲಿ, ಮಾರ್ಕ 13ನೇ ಅಧ್ಯಾಯದಲ್ಲಿ ಅಥವಾ ಲೂಕ 17ನೇ ಅಧ್ಯಾಯದಲ್ಲಿ, ದಾನಿಯೇಲ್ ಪ್ರವಾದಿ ಪುಸ್ತಕ, ಕೆಲವು ಪುಸ್ತಕಗಳು ಪತ್ರಗಳಲ್ಲಿ ಅಥವಾ ಪುಸ್ತಕದ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟ ಕ್ರಿಯೆಗಳು ಅದು ಈವಾಗಲೇ ಸೂಚನೆಗಳು ನೆರವೇರಿದೆ. ಅದಕ್ಕೆ 69 ವಾರಗಳು ಯೇಸು ಕ್ರಿಸ್ತನ ಇರುವ ಸಮಯದಿಂದ ಅಲ್ಲಿಂದ ಯೇಸು ಸ್ವಾಮಿ ಏನು ಮಾಡಿದನೆಂದರೆ ಒಂದು ಕಾರ್ಯವನ್ನು ಮಾಡಿದನು. ಅದೇ ಗಳಿಗೆಯಲ್ಲಿ ಮತ್ತೊಂದು ವಾರ ಕಂಪ್ಲೀಟ್ ಮಾಡಲಿಕ್ಕೆ ಬಿಡಲಿಲ್ಲ. ಕೃಪೆ ಮತ್ತು ಸತ್ಯದ ಯುಗವನ್ನು ಮಾಡಿಬಿಟ್ಟನು. ಸಭೆಯ ಯುಗ, ಕೃಪೆಯ ಯುಗ. ಆ ಕಾಲದಲ್ಲಿ ನಾನು ನೀನು ಇದ್ದೇವೆ. ಈಗ ಅದು 2000 ವರ್ಷಗಳು ಆಯಿತು. ಹತ್ತತ್ರ ಯೇಸು ಕ್ರಿಸ್ತನಿಂದ ಇಲ್ಲಿಯ ತನಕ 2000 ವರ್ಷಗಳು. ಅದನ್ನು ಇವತ್ತು ನಾವು ಕೃಪೆಯ ವರ್ಷಗಳು, ಕೃಪೆ ಇದೆ ನಮಗೆ ಅಂತ ಹೇಳಿದರೆ, ದೇವರು ಈಗ ಏನೂ ನೀವು ಮಾಡಿದರೆ ಕ್ಷಮಾಪಣೆ ಕೊಟ್ಟು ನಿಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಸಲಿಕ್ಕೆ ಈಗಲೂ ದೇವರ ವಾಕ್ಯ, ಆತನ ಕೃಪೆ, ಆತನ ನೀತಿ ನಮ್ಮನ್ನು ಸಹಾಯ ಮಾಡ್ತದೆ. ಸಭೆ ಇದೆ, ಅದಕ್ಕೆ ಸಭೆಯ ಯುಗ ಅಂತೇವೆ. ಆ ಸಭೆ ನಮ್ಮನ್ನು ತಿದ್ದುಪಾಟಲ್ಲಿ ಅಥವಾ ಕ್ರಿಸ್ತನ ಸಭೆ ನಮ್ಮನ್ನು ಸಹಾಯ ಮಾಡ್ತದೆ. ನೀವು ಸಭೆಗೆ ಹೋಗುವುದು ಅದಕ್ಕಾಗಿ, ಮತ್ತು ಸತ್ಯದ ಒಂದು ಮಾರ್ಗದಲ್ಲಿ. ಅದಕ್ಕೆ ಸತ್ಯ ಮತ್ತು ಕೃಪೆ, ಸಭೆಯ ಯುಗ ಅದು ಕ್ರಿಸ್ತನ ನಂತರದಲ್ಲಿ ಬರುವಂಥದ್ದು. ಈಗ ನೆಕ್ಸ್ಟ್ ಬರುವಂತಹ ಒಂದು ಕಾಲಘಟ್ಟವು ಅದು ನಾನು ನಿಮ್ಗೆ ಹೇಳ್ತಿದ್ದೇನೆ. 1 ವಾರ ಬಾಕಿ ಇದೆ, ಅದು ಪ್ರಾರಂಭವಾಗಲಿಕ್ಕೆ ಕ್ಷಣಗಣನೆ ಉಂಟಾಗಿದೆ. ಎನಿ ಟೈಮ್ ಕ್ಯಾನ್ ಹ್ಯಾಪನ್. ಅಥವಾ ಯಾವ ಸಮಯದಲ್ಲೂ ಕೂಡ, ಯಾವ ಗಳಿಗೆಯಲ್ಲೂ ಕೂಡ ಅದು ಸ್ಟಾರ್ಟ್ ಆಗಲಿಕ್ಕೆ. ಅದು ಸ್ಟಾರ್ಟ್ ಅಂದರೆ ಅರ್ಥ ಪವಿತ್ರ ಸಭೆ ಇರುವುದಿಲ್ಲ. ಪವಿತ್ರ ಸಭೆ ಅಂದರೆ ಅರ್ಥ ಪವಿತ್ರ ಸಭೆಯಲ್ಲಿರುವ ಸೇವಕರು, ದೇವರ ಮಕ್ಕಳು, ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟ ಯೇಸುವಿನ ಮೊದಲಗಿತ್ತಿ ಸಭೆ ಇರುವುದಿಲ್ಲ. ಅವರು ಒಯ್ಯಲ್ಪಡ್ತಾರೆ. ಅದಕ್ಕಾಗಿ ನಾನು ಹೇಳಿದೆ, ಆ ಧರ್ಮವನ್ನು ಕಣಗಾಣಿಸಿದ ಆ ಕರ್ತನನ್ನು ನೀನು ಸ್ವೀಕರಿಸಿದೆಯಾ? ಅಪರಾಧ ಲೋಕವನ್ನು ಜಯಿಸಿದ್ದ ಯೇಸು ಸ್ವಾಮಿಯನ್ನು ಸ್ವೀಕರಿಸಿ ಆ ಮಾರ್ಗದಲ್ಲಿ ನಡೀತಾ ಇದೆಯಾ?
ಸನಾತನ ಧರ್ಮವನ್ನು ಸ್ಥಾಪಿಸಿದ ಆ ದೇವರ ಮಾರ್ಗದಲ್ಲಿ ನೀನು ಇದ್ದೀಯಾ? ಯಥಾರ್ಥವನ್ನು, ಸತ್ಯವನ್ನು ಹೇಳಿ ಅಥವಾ ಕನಸನ್ನು ಅಥವಾ ಪ್ರವಾದಿಯ ಮಾತು ಯಥಾರ್ಥವನ್ನು ಸ್ಥಾಪಿಸಿದಂಥ ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದೆಯಾ? ವೆರಿ ಇಂಪಾರ್ಟೆಂಟ್. ಅಧರ್ಮವು ಕೊನೆ ಕಾಣುವುದು, ಅದಾಗ್ತದೆ, ಖಂಡಿತ ಆಗ್ತದೆ. ಬಟ್ ಅಧರ್ಮವನ್ನು ಕೊನೆಗಾಣಿಸಿದಂಥ ದೇವರು, ಯಾಕಂದರೆ ಯೇಸು ಸ್ವಾಮಿ ಅಧರ್ಮವನ್ನು ಕೊನೆಗಾಣಿಸಿದ ಮೇಲೆ ಲೋಕವನ್ನು ಕಂಪ್ಲೀಟ್ ನಾಶನೇ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಾನು ಮಾಡಿದಂಥ ಯೋಚನೆಯಲ್ಲಿ, ಈಗ ಒಂದು ಸರ್ಕಾರ ಒಂದು ಯೋಜನೆ ತರ್ತಾರೆ, ಅದರಲ್ಲಿ ಬಾಕಿಗಳಾಗಬೇಕಂಥೇಳಿ, ಅದರಿಂದ ಲಾಭಗಳಿವೆ ಅಂಥೇಳಿ ತರ್ತದೆ. ಒಂದೇ ದಿನ ತಂದು ಮುಚ್ಚಿ ಬಿಡುವುದಿಲ್ಲ, ಲಾಂಗ್ ಒಂದು ಟರ್ಮ್ ಇರ್ತದೆ. ಅದೇ ರೀತಿ ಯೇಸು ಕ್ರಿಸ್ತನು ಕ್ರೂಚಿಯ ಮೇಲೆ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು, ತನ್ನ ಸರ್ವಸ್ವವನ್ನು ಸಮರ್ಪಿಸಿ ನಮ್ಮನ್ನು ಬಿಡುಗಡೆ ಮಾಡಿದ ಆ ಯೋಚನೆಯಲ್ಲಿ ನಾನು ನೀನು ಭಾಗಿಗಳಾಗಬೇಕಂತ ಹೇಳಿ ದೇವರು ತಾನೇ, ಯೇಸು ಸ್ವಾಮಿ ತಾನೇ ನಮ್ಮನ್ನು ಕರೀತಾ ಇದ್ದಾನೆ. ದೇವರು ತಾನೇ, ಬನ್ನಿರಿ ನಿಮಗಾಗಿ, ನಿಮಗಾಗಿ ಸಿದ್ಧ ಮಾಡಿಟ್ಟಂತಹ ಈ ಊಟಕ್ಕಾಗಿ, ಲೋಕ ಆದಿಯಿಂದಲೂ ನಾನು ನಿಮಗಾಗಿ ಇಟ್ಟಂಥ ಆ ಯೋಚನೆಯಲ್ಲಿ ಭಾಗಿಗಳಾಗಿ ಅಂತ ಹೇಳಿ ದೇವರು ತಾನೇ ನನ್ನನ್ನು ನಿನ್ನನ್ನು ಕರೀತಾ ಇದ್ದಾನೆ. ಆ ಒಂದು ಯೋಜನೆಯಲ್ಲಿ ಭಾಗಿಗಳಾದ ನಾನು ನೀನು ನಿಜವಾಗಿಯೂ ಭಾಗ್ಯವಂತರು. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಅಧರ್ಮವನ್ನು ಕಣೆಗಳಿಸುವ ಕಾಲವೂ ಹತ್ತಿರವಾಗಿದೆ. ಅದಕ್ಕೆ ಸೈತಾನ ಏನು ಹೇಳ್ತಾನೆ ನೋಡಿ, ಇಲ್ಲಿ ನೋಡ್ರಿ, ಮಾರ್ಕ ನಿಮಗೆ 1ನೇ ಅಧ್ಯಾಯದಲ್ಲಿ, ಮಾರ್ಕ 1:24 ವಚನ ಓದ್ತೇನೆ. 1ನೇ ಅಧ್ಯಾಯದಲ್ಲಿ 24ನೇ. ಆ ದೆವ್ವವು ಯೇಸುವಿಗೆ ಹೇಳುವುದು, ನಜರೇತಿನ ಯೇಸುವೇ, ನಮ್ಮ ಗೂಡವೇ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೀಯಾ? ನಿನ್ನನ್ನು ಬಲ್ಲೆನು, ನೀನು ದೇವರ ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ದೆವ್ವ ಕೂಡ ಹೇಳ್ತದೆ ಯೇಸುವನ್ನು ಯಾರಂತ. ಲೋಕದ ಜನರಿಗೆ ಗೊತ್ತಾಗ್ತಾ ಇಲ್ಲ, ಯೇಸುವನ್ನೇ ತಿರಸ್ಕರಿಸುವವರಿಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಿದ್ದೀಯ ನೀನು? ದೆವ್ವಗಳು ಕೂಡ ಹೇಳ್ತದೆ, ಪಿಚಾಚಿ ಹೇಳ್ತದೆ, ಸೈತಾನ ಹೇಳ್ತದೆ, ಆತನು ದೇವರ ಮಗನು, ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನು, ಯಜ್ಞದ ಕುರಿ, ನಮಗಾಗಿ ಬಲಿಯಾಗಿ ಬಂದವನು ಅಥವಾ ಬಲಿಯಾಗುವುದಕ್ಕೆ ಬಂದವನು 2000 ವರ್ಷಗಳ ಹಿಂದೆನೇ. ಆ ದೇವರ ವಿಷಯವಾಗಿ ಸೈತಾನ ಕೂಡ ಹೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ? ನಮ್ಮನ್ನು ಸಮಯ ಬರುವುದಕ್ಕಿಂತ ಮುಂಚೆ ಏನು ಹೇಳ್ತಾ ಇದೆ? ನಜರೇತಿನ ಯೇಸು, ನಮ್ಮ ಗೂಡೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೀಯಾ? ಮತ್ತೊಂದು ಕಡೆಯಲ್ಲಿ ಕೂಡ ಬರೆಯಲ್ಪಡ, ಸಮಯ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಬಂದಿಯೋ? ಯೇಸು ಅದನ್ನು ಬಾಯಿ ಮುಚ್ಚಿಸ್ತಾನಂತೆ. ಆದರೆ ಯೇಸು ಸ್ವಾಮಿ ನಾಶ ಮಾಡಿದನು. ಏನು ಮಾಡಿದನು? ಕಂಪ್ಲೀಟ್ ಅವನ ಶಕ್ತಿ, ಸಾಮರ್ಥ್ಯ, ಪಾತಾಳ ಲೋಕ, ನರಕ ಅದನ್ನೆಲ್ಲವನ್ನು ಡಿಸ್ಟ್ರಾಯ್ ಮಾಡಿ 3ನೇ ದಿನದಲ್ಲಿ ಅವನು ಎದ್ದು ಬಂದು ತಂದೆಯ ಬಲ ಪಾರ್ಶ್ವದಲ್ಲಿ ಆಸನಗೊಳ್ಳೋಣ. ಈಗ ದೇವರ ಉದ್ದೇಶ ಏನು? ಆತನ ಯೋಜನೆಯಲ್ಲಿ ಬಾಕಿಯಾಗು. ಆತನ ಉದ್ದೇಶ ಏನು ನೋಡಿ. ಯೋಹಾನ 6ನೇ ಅಧ್ಯಾಯದಲ್ಲಿ 28-29 ಅವರು ದೇವರಿಗೆ ಮೆಚ್ಚುಗೆಯಾದ ಅಥವಾ ಇಷ್ಟವಾದ ಕೆಲಸಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು? ಆತನು ಕೇಳಿದ್ದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ದೇವರು ಮೆಚ್ಚುವ ಇಷ್ಟಪಡುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು, ಅಂದರೆ ಯೇಸು ಸ್ವಾಮಿಯನ್ನು ನಂಬುವುದೇ, ನೀವು ನಂಬುವುದೇ ಅಂದನು. ದೇವರಿಗೆ ಇಷ್ಟವಾದ ಕೆಲಸ ಯಾವುದು? ನಾನೇನು ಮಾಡಬೇಕು? ದಾನ ಮಾಡಬೇಕಾ? ಧರ್ಮ ಮಾಡಬೇಕಾ? ಕಾಣಿಕೆ ಕೊಡಬೇಕಾ? ಅಥವಾ ಇಡೀ ವಿಶ್ವವನ್ನು ಯುದ್ಧ ಮಾಡಿ ಜಯಿಸಬೇಕಾ? ಕೊಲೆ ಮಾಡಬೇಕಾ? ಅಥವಾ ಏನಾದರೂ ಮಾಡಿ, ಏನು ಇಷ್ಟವಾದದ್ದೇನು ಅಂಥೇಳಿ ಯೇಸು ಸ್ವಾಮಿ ಅದೆಲ್ಲ ಬೇಡ, ಅಷ್ಟು ದೂರ ಹೋಗೋದು ಬೇಡ. ನೀವು ಮಾಡಬೇಕಾದದ್ದು ಇಷ್ಟೇ, ದೇವರಿಗೆ ಮೆಚ್ಚುಗೆಯಾದ ಕೆಲಸ, ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬಬೇಕು. ಇವತ್ತು ಪ್ರಾಬ್ಲಮ್ ಏನು ಗೊತ್ತಾ? ಇಲ್ಲಿಂದ 1000 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ, ಮಂಡೆ ಮೇಲೆ ಹೊತ್ಕೊಂಡು ಹೋಗಿ ಏನಾದರೂ ಹೊತ್ಕೊಂಡು ಹೋಗ್ತಾರೆ. ಒಂದು ಕಾಲು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ತಾರೆ, ಒಂದು ಕೈ ಮೇಲೆ ಆಕಾಶದ ಕೆಳಗೆ ಮೇಲೆ ಮಾಡಿ ನಿಂತ್ಕೊಳ್ತಾರೆ. ಆದರೆ ಕೆಲವರಿಗೆ ಯೇಸುವೇ ದೇವರಂತ ಹೇಳಿದರೆ ಭಾರಿ ಸಿಟ್ಟು ಬಂದುಬಿಡ್ತದೆ. ಪ್ರಾಬ್ಲಮ್ ಏನು ಗೊತ್ತಾ? ನಿನ್ನ ಒಳಗಡಿರುವ ಸ್ಪಿರಿಟನ್ನು ನೀನು ಕೊಲ್ಲಬೇಕು. ಯಾವ ಸ್ಪಿರಿಟ್? ಸೈತಾನನನ್ನು ಹೊರಗೆ ಹಾಕಬೇಕು. ನಿನ್ನ ಒಳಗಡೆ ನಿನಗೆ ಯೇಸುವನ್ನು ನಂಬತೆ ಇರಲಿಕ್ಕೆ ತಡೆ ಮಾಡುವ ಎಲ್ಲ ಅಧರ್ಮನ ಕಾರ್ಯಗಳು, ಅಪರಾಧ ಲೋಕದ ಕಾರ್ಯಗಳು, ಪಾಪಾತ್ಮನ ಕಾರ್ಯಗಳು, ಅಧರ್ಮನ ಕಾರ್ಯಗಳು, ದುಷ್ಟನ ಕಾರ್ಯಗಳು,
ಅನೀತಿಗಳು, ನೀತಿಗೆ ವಿರುದ್ಧವಾದ ಇರುವ ಸಂಗತಿಗಳನ್ನು ಲಯಪಡಿಸಿರಿ. ಆವಾಗ ನಿಮಗೆ ಗೊತ್ತಾ, ಓ, ನಾನು ಇಷ್ಟು ದಿನ ಸುಳ್ಳನ್ನು ಹಿಂಬಾಲಿಸ್ತಾ ಇದ್ದೆ, ಇದು ಸುಳ್ಳು, ಸತ್ಯಕ್ಕೆ ವಿರುದ್ಧವಾದದ್ದು. ಅವಾಗ ಅವ್ರಿಗೆ ಗೊತ್ತಾ, ನಾನು ಸತ್ಯವನ್ನು ಹಿಂಬಾಲಿಸಬೇಕು. ಪ್ರೈಸ್ ಗಾಡ್. ಸತ್ಯದಲ್ಲಿ ನೆಲೆಗೊಳ್ಳಬೇಕು. ಆವಾಗ ಅವರಿಗೆ, ದೇವರೇ, ನೀನು ನನಗೆ ಕೊಟ್ಟ ಪ್ರಕಟಣೆಗಾಗಿ ಸ್ತೋತ್ರ. ಅಷ್ಟು ತನಕ ನೀನು ದೇವರಲ್ಲಿ ಬರಲಿಕ್ಕಾಗಲ್ಲ. ಯಾಕಂದರೆ ಅಧರ್ಮವನ್ನು ಕೊನೆಗಾಣಿಸಿದವನ ಹತ್ತಿರಕ್ಕೆ ಬರಲೇಬೇಕು. ಅಧರ್ಮವನ್ನು ಕೊನೆಗಾಣಿಸಿದ್ದು ಒಬ್ಬನೇ, ಯೇಸು ಸ್ವಾಮಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನನ್ನಲ್ಲಿ ಪಾಪ ಇರುವುದಾದರೆ ತೋರಿಸಿಕೊಡ್ರಿ. ನನ್ನಲ್ಲಿ ಸೈತಾನಿಗೆ ಸಂಬಂಧಪಟ್ಟದ್ದು ಒಂದೂ ಇಲ್ಲ, ಅದಕ್ಕಾಗಿ ಆತ ನನ್ನನ್ನು ಜಯಿಸುವುದಿಲ್ಲ ಅಂತ ಹೇಳ್ತಾನೆ ಒಂದು ಕಡೆಯಲ್ಲಿ. ಅದಕ್ಕಾಗಿ ನಾವು ನಿನಗೆ, ಅಥವಾ ವಾಕ್ಯವು, ದೇವರ ವಾಕ್ಯವು ನಮಗೆ ಹೇಳುವಂಥದ್ದು, ನಿನ್ನ ಪಾಪಗಳಿಗೆ, ನಿನ್ನ ಅನ್ಯಾಯಕ್ಕೆ ನಿನಗಾಗಿ ಜೀವ ಕೊಟ್ಟ, ನಿನಗಾಗಿ ಪ್ರಾಣ ಕೊಟ್ಟ, ನಿನಗಾಗಿ ಬಲಿಯಾದ ಒಬ್ಬ ದೇವರಿದ್ದಾನೆ. ಆತನ ಹೆಸರು ಯೇಸು ಸ್ವಾಮಿ. ನಿನ್ನನ್ನು ಪ್ರೀತಿಸುವ ದೇವರು. ಈಗಿನ ಕಾಲದಲ್ಲಿ ನಾನು ಎಷ್ಟೋ ಜನ ನೋಡ್ತೀನಿ, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ, ಸಣ್ಣ ಮಕ್ಕಳ, ಏನು ಮಗ ಏನಾಯಿತು, ಅಮ್ಮ ನನಗೆ ಟೆನ್ಷನ್ ಇದೆ, ಸುಮ್ಮನೆ ಇರೋ ಅಂತಾನೆ. ಅಲ್ಲ ಮಾರೇಯ, ಅವನು, ಅಮ್ಮ ನನಗೆ ಏನು ಒತ್ತಡ ಇದೆ, ನನಗೆ, ಅವನಿಗೆ 15 ವರ್ಷ ಆಗಲಿಲ್ಲ, 14 ವರ್ಷ ಆಗಲಿಲ್ಲ, ಅವನು ಹೇಳುವಂಥ ಮಾತು ನೋಡಿಬೇಕಾದ್ರೆ 16-15 ವರ್ಷದಲ್ಲಿ ನಾವು ಹುಡಿ ಮಾಡಿದ ಗೆದ್ದೆ ಇಲ್ಲ, ಹತ್ತದಂಥ ಮರ ಇಲ್ಲ, ಹಾರದಂಥ ಕೆರೆ ಹೊಳೆ ಇಲ್ಲ, ಎಲ್ಲೆಲ್ಲ ಹೋಗಿ ಈಜಾಡಿ ಏನೆಲ್ಲ ತಿಂದು, ಈ ಪ್ರಾಯದಲ್ಲಿ ಟೆನ್ಷನ್ ಮಾಡುವುದು, ಒತ್ತಡ ಬರುವುದು, ಇದೆಲ್ಲ ಪ್ರಾಯನ. ಆದರೆ ಮಕ್ಕಳಿಗೆ ಬರ್ತಾ ಇದೆ ನೋಡಿ ಇಂಥದ್ದು ಇದೆಲ್ಲ. ಅವನು ಅತೀವಾದ ಒತ್ತಡಕ್ಕೆ ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಿ ಹೇಳ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನರು 16-15 ವರ್ಷಕ್ಕೆ, 13 ವರ್ಷದಕ್ಕೆ. ಅದು ಎಂತ, ಯಾವ ರೀತಿಯಲ್ಲಿ ಅವನು ಏನು, ಅವಳು ಅಥವಾ ಅವನು ಏನು ಕಡ್ದು ಗಡ್ಡೆ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಅಥವಾ ಏನು ದೊಡ್ಡ ಮಹಾ ಸಾಧನೆ ಮಾಡಿದ್ದಿ, ಮೊಬೈಲ್ ನೋಡ್ತಾ ಇದ್ದಿ, ಪುಸ್ತಕ ಓದುವುದು, ಆಟ ಆಡುವ ಸಮಯದಲ್ಲಿ ಇಂಥದ್ದು ಬಂದಿದೆ ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ರಿ, ಅಧರ್ಮ ಸ್ವರೂಪ ನಿಮ್ಮ ಮಕ್ಕಳನ್ನು ಹೇಗೆ ಹಾಳು ಮಾಡಿದ್ದಾನೆ ಅಂತ. ಅದರಿಂದ ಬಿಡುಗಡೆ ಒಂದೇ ಮಾರ್ಗ, ಯೇಸು ಮಾತ್ರ. ಈಗಿನ ಕಾಲದಲ್ಲಿ ಸುಲಭ ಇಲ್ಲ ಜಯಿಸುವುದು. ಪಾಪಕೃತ್ಯಗಳು ಬಹಳ. ಮತ್ತು ಈಗ ಓಪನ್ ಆಗಿ, ಮತ್ತು ಕೆಲವರು ಓಪನ್ ಆಗಿ, ನಾನು ಸುಳ್ಳು ಮಾಡಿ ಹೇಳುವುದಕ್ಕೆ ಬಂದಿದ್ದೇನೆ, ನಾನು ಸೇವೆಗೆ ಬರಲಿಲ್ಲ, ನಾನು ದುಡ್ಡು ಮಾಡಲಿಕ್ಕಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಂಥವ್ರನ್ನ ಕೆಲವರು ಓಟ್ ಹಾಕಿ ಜಯಿಸಿ ಕಳಿಸ್ತಾರೆ. ಅವನ ಮನೆ ತುಂಬಿಸ್ತಾನೆ ಬಿಟ್ಟರೆ ನಮಗೇನು ಮಾಡಲ್ಲ. ಮತ್ತು ಜನರಿಗೆ ಇಲ್ಲ, ತೊಂದರೆ ಇಲ್ಲ, ರೇಟ್ ಜಾಸ್ತಿ ಹಾಕಲಿ, ಅದಕ್ಕೆ ಹಾಕಲಿ, ನನಗೆ ಸಂಬಂಧ ಇಲ್ಲ, ನನಗೆ ಹೀಗೆ ಆಗಬೇಕು, ಹಾಗೆ ಆಗಬೇಕು. ಅರ್ಥ ಮಾಡ್ಕೊಳ್ರಿ, ಯಾವುದು ಸತ್ಯ ಇದೆ, ಯಾವುದು ರೈಟ್ ಇದೆ, ಅದನ್ನು ಆರಿಸಿಕೊಂಡು ನೀವು ನಡೆಸಿರಿ. ಇಲ್ದಿದ್ರೆ ನಮ್ಮ ಮೇಲೆ ನಾವು ಏನು ಹಾಕಿಕೊಂಡ ಹಾಗೆ, ಬೆಂಕಿ ಹಾಕಿಕೊಂಡ ಹಾಗೆ. ಯಾಕಂದರೆ ನಾವೇ ನಡೆಸಬೇಕಾಗ್ತದೆ, ನಾವೇ ತುಂಬಿಸಬೇಕಾಗ್ತದೆ. ಬಹಳ ಡೇಂಜರ್ ಈಗಿನ. ಅದಕ್ಕೆ ಅಧರ್ಮವನ್ನು ಜಯಿಸಿದ ದೇವರು ಒಬ್ಬನೇ, ಅದು ಯೇಸು ಸ್ವಾಮಿ. ಇವತ್ತು ನಿಮ್ಮ ಕುಟುಂಬದಲ್ಲಿ ನೀವು ಅಧರ್ಮವನ್ನು ಕಡೆಗಣಿಸಿದ್ದೀರೋ? ಅಧರ್ಮ ಅಂದರೆ ಅಷ್ಟೇ, ಪೂರ್ವಿಕರಿಂದ ಬಂದಂಥ ಪಾಪಗಳು, ಶಾಪಗಳು, ಕಟ್ಟುಗಳು, ನರಕದ ಬಂಧನಗಳು, ಬೆಂಕಿ ಹೋಗುವ ಬಂಧನಗಳು, ಮಾಟ ಮಂತ್ರಗಳು, ಕತ್ತಲೆ ಕಾರ್ಯಗಳು, ಎಲ್ಲ ಕೆಟ್ಟತನಗಳು ಇದು ಪ್ರಾರಂಭವಾಗಿದೆ. ಪ್ರಿಯನೇ, ಅಧರ್ಮವನ್ನು ನೀವು ಕಡೆಗಣಿಸಬೇಕು, ಅದನ್ನು ಕೊನೆಗಣಿಸಬೇಕು, ಅದು ಇಲ್ಲದಂತೆ ಮಾಡಬೇಕು. ಅದಕ್ಕೆ ಕಾರ್ಯ ಒಂದೇ, ಯೇಸು ಕ್ರಿಸ್ತನ ರಕ್ತ, ಯೇಸುವಿನ ನಾಮ, ದೇವರು ಕಳಿಸಿಕೊಟ್ಟ ಒಬ್ಬನೇ ಆ ದೇವರು ನಂಬುವಂಥದ್ದು. ಆ ದೇವರ ಹೆಸರು ಕರ್ತನ ಯೇಸು ಸ್ವಾಮಿ. ದೇವರು ಕಳಿಸಿಕೊಟ್ಟವನನ್ನು ನಂಬುವಂಥದ್ದೇ, ಅದೇ ದೇವರ ಮೆಚ್ಚುಗೆಯಾದ ಕೆಲಸ ಅಂತ ದೇವರ ವಚನ ಹೇಳ್ತಾ ಇದೆ. ಮುಂದೆ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ನಾನು ನೋಡುವುದಾದರೆ ಏನು ಬರೆದಿದೆ ನೋಡುವ. ಯೆಶಾಯ 51ರಲ್ಲಿ 6ನೇ ವಚನವನ್ನು ಓದ್ತೇನೆ. ನಿಮ್ಮ ಕಣ್ಣುಗಳನ್ನು ಮೇಲೆತ್ತಿ ಆಕಾಶ ಮಂಡಲವನ್ನು ನೋಡಿರಿ, ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ. ಆಕಾಶವು ಹೊಗೆಯಂತೆ ಚದುರಿ ಹೋಗುವುದು, ಭೂಮಿಯು ವಸ್ತ್ರದ ಹಾಗೆ ಜೀರ್ಣವಾಗುವುದು, ನಿವಾಸಿಗಳು ಸೊಳ್ಳೆಯೋಪಾದಿಯಲ್ಲಿ ಸಾಯುವರು. ನಿನ್ನ ವಿಮೋಚನಾ ಕ್ರಿಯೆಯೋ ಶಾಶ್ವತವಾಗಿ ನಿಲ್ಲುವುದು, ನಿನ್ನ ರಕ್ಷಣಾ ಧರ್ಮದ ಕಾರ್ಯಕ್ಕೆ ಭಂಗವೇ ಇಲ್ಲ. 8ನೇ ವಚನ ಓದ್ತೇನೆ. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು, ನನ್ನ ವಿಮೋಚನಾ ಕ್ರಿಯೆಯು ತಲಾಂತರಕ್ಕೂ ನೆಲೆಯಾಗಿರುವುದು. ಇದನ್ನೇ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ. ನಿನ್ನ ಮೇಲೆ ನೋಡು, ಕಣ್ಣೆತ್ತಿ
ಹತ್ತಿರ ಬಂದಿದೆ. ಈಗ ನಾನಲ್ಲ ಬೈಬಲ್ ಓದೋನು ಒಬ್ಬನೇ ಅಲ್ಲ, ಬೇಕಾದರೆ ಅನ್ಯ ಜನರ ಹತ್ರ ಕೇಳ್ರಿ, ಬೇರೆ ಧರ್ಮದವ್ರ ಹತ್ರ ಕೇಳ್ರಿ. ಲೋಕ ಹತ್ತಿರವಾಗಿದೆ, ಇದು ಕಲಿಕಾಲ, ಇದು ಆಯಿತು, ಮುಗೀತು, ಇನ್ನು ಲೋಕ ಸಮಾಪ್ತಿ. ಹೇಗೆ ಗೊತ್ತಾಗೋದು? ಆಕಾಶ ಮಂಡಲದಲ್ಲಿ ಆಗುವಂಥ ಸೂಚನೆಗಳು, ಭೂಮಂಡಲದಲ್ಲಿ ತುಂಬಿರುವಂಥ ದುರಾತ್ಮಗಳ ಕಾರ್ಯಗಳು, ಅನ್ಯ ನೀಚ ಕೃತ್ಯಗಳು. ಈಗ ಮಳೆಗಾಲ ನೋಡಿ, ಬೇಕಾದರೆ ಒಂದು ಏರಿಯಾದಲ್ಲಿ ಒಂದು ನೀರು ಹೋಗ್ಲಿಕ್ಕೆ ಕಷ್ಟ, ನೆರೆ ಬಂದರೆ ಆ ನೀರಿಗೆ ಬಿಡದೆ ಇವರೇ ಸಮಸ್ಯೆ ಮಾಡಿ ನೀರು ತುಂಬಿ ಕೆಲವು ಮನೆಗಳು ಹಾಳಾಗಿ ಹೋಗಿದೆ, ಏರಿಯಾ ಕೂಡ ಹಾಳಾಗಿ ಹೋಗಿದೆ. ಯಾಕೆ? ಕಾರಣ ಇಷ್ಟೇ, ಸಣ್ಣದೊಂದು ಜಾಗ ಬಿಟ್ಟು ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಇಲ್ಲ. ನಂದು ಕೊಡುವುದಿಲ್ಲ, ನಾನು ಬಿಡುವುದಿಲ್ಲ, ನನಗೂ ಬಿಡುವುದಿಲ್ಲ, ಅಷ್ಟೇ. ನನ್ನ ಪ್ರಾಣ ಹೋದರೂ ಬಿಡುವುದಿಲ್ಲ. ಹಿಂಗೆ ಮಾಡಿದರೆ ಹೇಗೆ ವೃದ್ಧಿ ಆಗುವುದು? ಈಗ ಇಲ್ಲಿ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ನಿಮ್ಮ ಕಣ್ಣು ಮೇಲಿತ್ತು ಆಕಾಶ ಮಂಡಲವನ್ನು ನೋಡಿರಿ, ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ. ಆಕಾಶವು ಹೊಗೆಯಂತೆ ಚದುರಿ ಹೋಗುವುದು, ಭೂಮಿಯು ವಸ್ತ್ರದ ಹಾಗೆ ಜೀರ್ಣವಾಗುವುದು, ಭೂಮಿ ನಿವಾಸಿಗಳು ಸೊಳ್ಳೆ ಉಪಾಧಿಯಲ್ಲಿ ಸಾಯುವರಂತೆ. ನನಗೆ ಈ ಸೊಳ್ಳೆ ಉಪಾಧಿಯಲ್ಲಿ ಅಂತ ಹೇಳಿದರೆ ಮಳೆಗಾಲದಲ್ಲಿ ಅಥವಾ ಈಗ ಸೊಳ್ಳೆ ಬಿಡಿ, ಈ ಮೊಸ್ಕಿಟೋ ಎಷ್ಟಿರ್ತದೆ ಅಂತ ಹೇಳಲಿಕ್ಕಿಲ್ಲ. ಆದರೆ ನಾವು ಬಟ್ಟೆ ಒಗೆಯುವಾಗ ಅಥವಾ ಹೊರಗಡೆ ಹೋಗುವಾಗ ರಾಶಿ ಬಂದಿರ್ತಾರೆ ಜಿಗಿ, ಅದನ್ನು ನಾವು ಹೊಡಿತೇವೆ, ಸಾಯಿಸ್ತೇವೆ ಅದನ್ನು, ಸೊಳ್ಳೆಗಳನ್ನು, ಆಯಿತಾ? ಸೊಳ್ಳೆ ಹೊಡೆಯುವಾಗ ಅದು ಆ ರೀತಿಯಾಗಿ, ಅಂದರೆ ಅದಕ್ಕೆ ಒಂದು ಕ್ಯಾರಿ, ಅದು ಸತ್ತರೆ ನಾವೇನು ಅಯ್ಯೋ ಅಳ್ತೇವ, ಕಣ್ಣೀರಾಗ್ತೇವೆ, ಇಲ್ಲ ಇವಾಗ ರಕ್ತ. ಆ ರೀತಿಯಲ್ಲಿ ಸೊಳ್ಳೆ ಉಪಾಧಿಯಲ್ಲಿ ಜನರು ಸಾಯ್ತಾರೆ. ಆದರೆ ನನ್ನ ವಿಮೋಚನೆ ಕ್ರಿಯೆಯು ಶಾಶ್ವತವಾಗಿ ನಿಲ್ಲುವುದು. ನೀನು ವಿಮೋಚನೆ ಹೊಂದಿದರೆ ಮಾತ್ರ ನೀನು ಶಾಶ್ವತವಾಗಿರ್ತಿ. ಸಾಯುವುದು ದೇವರ ಅರ್ಥದಲ್ಲಿ, ನಮ್ಮ ಅರ್ಥದಲ್ಲಿ ಸಾಯುವುದಂದರೆ ಒಂದು ಹೊಂಡಕ್ಕಾಗಿ ಮಣ್ಣಾಗಿ ಬೆಂಕಿಯಲ್ಲಿ ಇಡುವುದು, ಅದಲ್ಲ. ಸಾಯುವುದಂದರೆ ನರಕಕ್ಕೆ ಹೋಗುವುದು ಅಂತ. ಸಾಯುವುದಂದರೆ ಶಾಶ್ವತವಾದ ನಿತ್ಯ ನರಕಕ್ಕೆ ಹೋಗುವುದಂತ. ಸಾಯುವುದು ಇಲ್ಲ, ಇವನಿಗಿಲ್ಲ ವಿಮೋಚನೆ ಇಲ್ಲ. ವಿಮೋಚನೆ ಅಂದರೆ ರಕ್ಷಣೆ, ವಿಮೋಚನೆ ಇಲ್ಲದಂತೆ ಆಗ್ತಾನೆ. ಅದಕ್ಕೆ ಅಲ್ಲಿ ಮುಂದೆ ಹೇಳ್ತಾ ಇದೆ, ಇಲ್ಲಿ ಮತ್ತೆ ನನ್ನ ರಕ್ಷಣಾ ಧರ್ಮದ ಕಾರ್ಯಕ್ಕೆ ಭಂಗವಿಲ್ಲ. ಅಂದರೆ ನಾನು ಮಾಡಿದ ರಕ್ಷಣಾ ಕಾರ್ಯ ಅಂದರೆ ನಾನು ಜೀವ ಕೊಟ್ಟಿದ್ದು, ನಾನು ಪ್ರಾಣ ಕೊಟ್ಟಿದ್ದು, ಅಥವಾ ನಾನು ಬಿಡುಗಡೆ ಮಾಡಿದ್ದು, ಕ್ರೂಚಿಯ ಮೇಲೆ ಜಯ ಕೊಟ್ಟಿದ್ದು, ಅದಕ್ಕೆ ಭಂಗವಿಲ್ಲ. ಡೋಂಟ್ ವಾರಿ. ಅದನ್ನು ನಂಬಿದವರಿಗೆ ನಾಶನ ಆಗಲ್ಲ, ಅವರು ನಿತ್ಯ ಜೀವಕ್ಕೆ ಹೋಗ್ತಾರೆ. ನಾನು ಹೇಳ್ತೇನೆ, ಕ್ರಿಶ್ಚಿಯನ್ಸ್ ಅಂತ ಹೇಳಿಕೊಂಡು ಖಾಲಿ ನಾಮ ಒಂದು ಇಟ್ಕೊಂಡು ನಾನು ಮಾಡಿದ ಹಾಗೆ ಎಲ್ಲ ಆಗ್ತದೆ ಅಂತ ಹೇಳಿಕೊಂಡು ಇರುವವರಿಗೆ ಆ ಮೂರ್ಖತನದಿಂದ ಹೊರಗೆ ಬನ್ನಿರಿ. ಮತ್ತೆ ನಿಮಗೆ ನಾವು ಹೇಳಲಿಲ್ಲ, ಗೊತ್ತಾಗಲಿಲ್ಲ, ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ದೇವರ ಮುಂದೆ. ಭಯಂಕರವಾದ ಮಿಸ್ಟೇಕ್ ಮಾಡ್ತಾಯಿದ್ದೆ ನೀನು. ರಕ್ಷಣೆಯನ್ನು ತ್ಯಜಿಸುವುದು ಅದರ ಅರ್ಥ ಸಾಯುವುದು ಅಂತ. ಸಾಯುವುದು ಅಂದರೆ ನರಕ ಅಂತ. ಸಾಯುವುದಂದರೆ ದೇವರ ಕೋಪಕ್ಕೆ ಗುರಿಯಾಗುವುದು. ಸಾಯುವುದಂದರೆ ಅರ್ಥ ಸೈತಾನನಿಗೆ ಮತ್ತು ಅವನ ದೂತನಿಗೆ ಸಿದ್ಧ ಮಾಡಿದ ಜಾಗಕ್ಕೆ ಹೋಗುವುದು ಅಂತ. ಆದರೆ ಈ ಭೂಮಂಡಲದಲ್ಲಿ, ಆಕಾಶ ಮಂಡಲವನ್ನು, ಭೂಮಂಡಲ ಎಲ್ಲ ದೃಷ್ಟಿಸಿ, ಈಗ ಸ್ವಲ್ಪ ನೋಡ್ರಿ, ಎಲ್ಲ ಹಾಳಾಗಲಿಕ್ಕೆ ಶುರು ಆಗಿದೆ. ಸಮಯ ತುಂಬಿದೆ, ಕೊಡಪ್ಪನ ಪಾಪದ ಕೊಡ ತುಂಬಲ್ಪಟ್ಟಿದೆ. ಇನ್ನು ಆಯಿತು, ಮುಗೀತು. ಅಧರ್ಮವನ್ನು ಕಡೆಗಾಣಿಸಿದ ಕ್ರಿಸ್ತನಲ್ಲಿ, ಅಧರ್ಮವನ್ನು ಕೊನೆಗಾಣಿಸಿದ ಕ್ರಿಸ್ತನಲ್ಲಿ ಬೇಗನೆ ಬಂದು ಸೇರಿ ನಿಮ್ಮ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ಇದು ನಿಮಗೆ ಬಿಟ್ಟಿತು. ನಾವು ಸಂದೇಶವನ್ನು ಕೊಟ್ಟಿದ್ದೇವೆ, ಯಾರಿಗೂ ಫೋರ್ಸ್ ಇಲ್ಲ, ಒತ್ತಾಯ ಇಲ್ಲ. ಪ್ರೀತಿಯಿಂದ ಬಂದರೆ ದೇವರನ್ನು ನೀವು ಸ್ವೀಕರಿಸಿ, ನಿಮ್ಮ ರಕ್ಷಣೆ ಉಂಟಾಗ್ತದೆ. ಬಹಳ ಜನರು ಈಗ ನಿಕೋದೇಮನ್ ಮಾಡಿದ, ಯೇಸು ಸ್ವಾಮಿ ಹತ್ರ ರಾತ್ರಿಯಲ್ಲಿ ಬಂದು ಕೇಳಿದ, ಯೇಸು ಸ್ವಾಮಿ ಏನು ಮಾಡಬೇಕು? ಅವನಿಗೆ ಧರ್ಮಶಾಸ್ತ್ರದಲ್ಲಿ ಪರಿಣಿತನು, ಅವನು ದೊಡ್ಡ ಅಧಿಕಾರಿಯೇ ಕೂಡ ಆಗಿದ್ದನು. ನಿಕೋದೇಮನಿಗೆ ದೇವರು ಹೇಳಿದನು, ಯೋಹಾನ 3ನೇ ಅಧ್ಯಾಯದಲ್ಲಿ, ನೀನು ಮರು ಹುಟ್ಟದಿದ್ದರೆ ದೇವರಾಜ್ಯ ಕಾಣಲಾರೆ. ಅವನಿಗೆ ಯೇಸು ಸ್ವಾಮಿ ಏನು ಹೇಳು? ಅವನು ಪರಿಣಿತಿಯನ್ನು ಹೊಂದಿದವನು. ಆದರೂ ಕೂಡ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಅವನು ವಿಧೇಯನಾಗಿ ಕರ್ತನ ಕಡೆಗೆ ತಿರುಕೊಂಡನು. ಯೇಸು ಸ್ವಾಮಿಗೆ ಜನರು ಬೈಯುವಾಗ ನಿಕೋದೇಮನೇ ಹೇಳೋದು, ನಾವು ಯಾರನ್ನೂ ಕೂಡ ಅಪರಾಧಿ ಅನ್ಯಾಯಗಾರನ್ನು ಹೇಳಲಿಕ್ಕಾಗಲ್ಲ. ಧರ್ಮಶಾಸ್ತ್ರದನ್ನು ನಾವು ವಿಮೋಚಿಸಿ ಆ ವ್ಯಕ್ತಿಯನ್ನು ನ್ಯಾಯಸ್ಥಾನ ನಿಲ್ಲಿಸಿ ವಿಚಾರಣೆ ಮಾಡಿದ ಹೊರತು ಅವನು ತಪ್ಪುಗಾರನಂತ ಹೇಳಲಿಕ್ಕಿಲ್ಲ ಅಂತ ಏನು ಮಾಡ್ತಾನೆ ನಿಕೋದೇಮನು? ಯೇಸು ಪರ ನಿಲ್ತಾನೆ. ಆವಾಗ ಈ ನಿಕೋದೇಮನಿಗೆ ಆ ಮಂಕುತನದಲ್ಲಿ ತುಂಬಿದಂಥ, ಸೈತಾನ್ ಸಮಾಜದಲ್ಲಿ ತುಂಬಿದಂಥ ಶಾಸ್ತ್ರಿ ಫರಿಸಾಯರು ಹೇಳ್ತಾ ಇದ್ದಾರೆ, ನಿನಗೇನು ಗೊತ್ತು? ಏನು ರಕ್ಷಣೆ ಗಲಿಲೆಯಿಂದ ಬರ್ತದ, ನಜರೇತಿಂದ ಬರ್ತದ? ಅಯ್ಯೋ ಪುಣ್ಯಾತ್ಮನೇ, ನಿಮಗೆ ಶಾಸ್ತ್ರ ಗೊತ್ತಿದೆ, ನೀವು ಓದಿದಿರಿ, ಅದು ತಿಳ್ಕೊಂಡಿದ್ದೀರಿ. ಆ ಯೇಸುವಿನ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ ನಿನಗೆ ಇನ್ನು ಎಷ್ಟು ಹೊತ್ತು ಬೇಕಾಗಿತ್ತು? ಇಡೀ ಸಮಾಜಕ್ಕೆ ಗೊತ್ತಿದೆ ಯೇಸು ಯಾವ ಕುಲದಲ್ಲಿ ಹುಟ್ಟಿದವನು. ಅವನು ಕೂಡ ಯಹೂದ ಕುಲದಲ್ಲಿ ಹುಟ್ಟಿದವನು. ಅವನು ಎಲ್ಲಿ ಹುಟ್ಟಿದವನು? ಬೆತ್ಲೆಹೇಮ್ ಶಹರದಲ್ಲಿ, ಬೆತ್ಲೆಹೇಮ್ನಲ್ಲಿ ಹುಟ್ಟಿದವನು.
ಅವನು ಯಾರ ಮಗನಾಗಿದ್ದನು? ಯೋಸೆಫ್ ಮತ್ತು ಮರಿಯ ಅವರು ಯಾವ ಕುಲಕ್ಕೆ ಸೇರಿದವರು? ದಾವಿದನ ಕುಲಕ್ಕೆ, ಯಹೂದ ಕುಲಕ್ಕೆ ಸೇರಿದವರು. ವಾಕ್ಯದ ಅನುಸಾರ ಅವನಿಗೆ ಐಗುಪ್ತಕ್ಕೆ ಹೋಗ್ತಾನೆ, ಅಲ್ಲಿಂದ ಬರಮಾಡ್ತಾನೆ ಅಂತ ಹೇಳಿದೆ. ಹೌದು, ಅಲ್ಲಿಂದ ಬರಮಾಡಿದವ ದೇವರು ಅಲ್ಲಿ ತೋರಿಸಲ್ಪಟ್ಟಿದ್ದಾನೆ. ಅವನಿಗೆ ನಜರೇತ್ ಅಂತ ಹೆಸರು ಬೀಳ್ತದೆ ಅಂತ ಹೇಳಿ ಬರೆಯಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಆ ವಾಕ್ಯಾನುಸಾರ ಅವನಿಗೆ ನಜರೇತ್ ಅಂತ ಹೆಸರು ಪಡೆಯಲ್ಪಟ್ಟಿತ್ತು. ನೀವು ಸರಿಯಾಗಿ ಹುಡುಕಿದ್ರೆ ನಿಮ್ಗೆ ಗೊತ್ತಿದೆ. ಆದರೆ ಅವರು ಹುಡುಕಿದ್ರು, ಗೊತ್ತಿತ್ತು, ಆದರೂ ಕೂಡ ಅವನನ್ನು ಬೇಡ, ಹಣ ಆಸ್ತಿ ಐಶ್ವರ್ಯ ಬಿಡ್ಲಿಕ್ಕೆ ಆಗ್ತದೆ, ಅಥವಾ ಯೇಸು ಅಂತ ಹೇಳಿದ ಕೂಡಲೇ ಸಂಪೂರ್ಣ ಧರ್ಮಶಾಸ್ತ್ರ ಈಗಿನ್ನು ಇದರಿಂದ ಹೇಗೆ ಬರುವ ಲಾಭ ಹೋಯ್ತಲ್ಲ ಅಂತ ಹೇಳ್ಕೊಂಡು ತುಂಬ ಜನರು ಇರ್ತಾರೆ. ಆದರೆ ನೀನು ಇವತ್ತು ತಿಳ್ಕೊಂಡಿದ್ದಿ ಅವರು ಮಾಡಿದ ಮಿಸ್ಟೇಕನ್ನು ನೀವು ಮಾಡಬೇಡ್ರಿ. ದೇವರ ಮುಂದೆ ದೇವರು ಪೌಲವನ್ನು ಹೇಳ್ತಾನೆ, ದೇವ ಸೇವಕನು ಅಪೊಸ್ತಲವನ್ನು ಹೇಳ್ತಾ ಇದ್ದಾನೆ, ಲೋಕದ ಎಲ್ಲ ಸಂಗತಿಗಳು ನಾನು ಕಸವೆಂದೆನಿಸಿದ್ದೇನೆ, ಅದು ಏನೂ ಅಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ನಾನು ಕೇಳುವುದು, ನಿಮ್ಮ ರಕ್ಷಣಾ ಕಾರ್ಯ ಉಂಟಾಗಿದೆಯೋ? ಮತ್ತು ತುಂಬ ವಾಕ್ಯಗಳುಂಟು ಪ್ರಿಯರೇ, ಭಾಳ ವಾಕ್ಯಗಳು ಹೇಳಲಿಕ್ಕಿದೆ. ಆದರೆ ಸಮಯದ ಅಭಾವ ಇರುವುದರಿಂದ ನಾನು ಇವತ್ತಿನ ಸಂದೇಶ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅಧರ್ಮವನ್ನು ಕಡೆಗಾಣಿಸಿದ ಯೇಸು ಇದ್ದಾನೆ. ಇನ್ನು ಅಧರ್ಮವು ನಿತ್ಯ ನಾಶನವಾಗುವಂಥದ್ದೊಂದು ದಿನ ಬರ್ತದೆ. ಅದಕ್ಕಾಗಿ ಕಾತಿರಬೇಡ್ರಿ. ಕಡೆಗಾಣಿಸಿದಂಥ ದೇವರಲ್ಲಿ ಬಂದು ನಿಮ್ಮ ನಿತ್ಯ ಜೀವನ ಹೊಂದಿಕೊಂಡ್ರಿ, ಪಾಪ ಪಶ್ಚಾತ್ತಾಪ ಪಡ್ರಿ. ನಿತ್ಯ ಜೀವಿತಕ್ಕೆ ಬನ್ನಿರಿ, ನಿತ್ಯ ಮಾರ್ಗಕ್ಕಾಗಿ ಬನ್ನಿರಿ, ನ್ಯಾಯವಾದ ಮಾರ್ಗಕ್ಕಾಗಿ ಬನ್ನಿರಿ, ದೇವರ ಕಡೆಗೆ ತಿಳ್ಕೊಳ್ರಿ. ನೀನು ಯಾವುದೇ ಧರ್ಮ ಜಾತಿ ಕುಲ ಅದಲ್ಲ. ನೀನು ಯೇಸು ಯಾವುದೇ ಧರ್ಮ ಜಾತಿನ ಬದಲಾಯಿಸ್ಲಿಕ್ಕೆ ಬಂದಿಲ್ಲ. ನೀನು ಯಾವ ಜಾತಿ ಕುಲದಲ್ಲಿ ಇದ್ದು ಕೂಡ ಕರ್ತನಂದು ಯೇಸುವನ್ನು ನೀನು ಏನು ಮಾಡ್ಬೋದು, ಆರಾಧಿಸಿ ಆ ಸತ್ಯವನ್ನು ತಿಳ್ಕೊಂಡು ನಿನ್ನ ರಕ್ಷಣೆಯನ್ನು ಹೊಂದಿಕ್ಕೋ. ನನಗೆ ಗೊತ್ತಿಲ್ಲ ಪ್ರಿಯನೇ ಈ ಸಂದೇಶ ಯಾರಿಗೆಲ್ಲ ಹೋಗ್ತದೆ ಅಂತ. ನಾನು ನಿಮಗೆ ಖಾಲಿ ಸಂದೇಶ ಕೊಡೋದು ಮಾತ್ರ. ಆದರೆ ಅದರಿಂದ ತಪ್ಪಿಸಿಕೊಂಡು ನಿತ್ಯ ಜೀವ ಬರುವುದು ನಿಮ್ಮ ಕೆಲಸವಾಗಿದೆ. ನಾನು ಕೊಟ್ಟಿದ್ದೇನೆ, ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಇದರಲ್ಲಿ ಕಾರ್ಯ ಮಾಡ್ತೇನೆ ನಂಬಿದ್ದೇನೆ. ಪ್ರಾರ್ಥಿಸುವ. ತಂದೆ ದೇವರೇ, ಅಧರ್ಮವನ್ನು ಕಡೆಗಾಣಿಸಿ ಕೊನೆಗಾಣಿಸಿದ ಸತ್ಯದ ನಿತ್ಯನಾದಂಥ ಕರ್ತನ ದೇಸುವೆ ನಿನಗೆ ಸ್ತೋತ್ರ. ಇದನ್ನು ಅರ್ಥ ಮಾಡಿಕೊಂಡು ಅಪರಾಧ ಲೋಕದಿಂದ, ಪಾಪ ಲೋಕದಿಂದ, ಅಥವಾ ಕೆಟ್ಟ ಲೋಕದಿಂದ, ಸೈತಾನ ಸಮಾಜದಿಂದ ತಪ್ಪಿಸಿಕೊಂಡು ದೇವರ ಕಡೆ ತಿರುಕೊಳ್ಳುವಂತೆ ಹೃದಯ ಆತ್ಮ ಪ್ರಾಣಗಳಲ್ಲಿ ನಿನ್ನ ಆತ್ಮನ ಅಭಿಷೇಕ ಮನುಷ್ಯರ ಮೇಲೆ ಉಂಟಾಗಲಿ. ಕರ್ತನೆ ನ್ಯಾಯವು ಹೊಳೆಯ ಪಾತಿಯಲ್ಲಿ ನಿನ್ನ ನೀತಿಯು ಮಹಾನದಿಯಂತೆ ಹರಿಯಲ್ಪಡಲಿ ಸ್ವಾಮಿ, ಪ್ರವಾಹಿಸಲಿ ಸ್ವಾಮಿ. ಕರ್ತನೇ ನೀನು ಸಹಾಯ ಮಾಡು. ಜನರಲ್ಲಿ ಕರ್ತನ ದಾಹ ಉಂಟಾಗಲಿ. ಕರ್ತನ ಈ ಸಂದೇಶ ಕೇಳುವ ಪ್ರತಿಯೊಬ್ಬರು ಮನ ಮರಗಲಿ, ಕಣ್ಣೀರಿಟ್ಟು ನಿನ್ನ ಕಡೆ ತಿಳ್ಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ಸಹಾಯವು, ನಿನ್ನ ಕರುಣೆ, ನಿನ್ನ ನೀತಿಯು, ನಿನ್ನ ಹಸ್ತವು ಇರುವ ಜೀವಿತದಲ್ಲಿ ನಿತ್ಯವೂ ಇರಲಿ. ನಿನ್ನ ದಯ ಕರುಣೆಯಿಂದ ತುಂಬಿಸಿ ರಕ್ಷಣೆ, ಧರ್ಮ ಕಾರ್ಯ ಅಥವಾ ನೀತಿಯ ಕಾರ್ಯ ಸನಾತನದಲ್ಲಿ ಸೇರಿಕೊಳ್ಳುವಂತೆ ನೀನು ಸಹಾಯ ಮಾಡು. ಅಲ್ಲಿ ಅವರಿಗೆ ಜಯವು, ವಿಮೋಚನೆಯು ಪರಲೋಕದಲ್ಲಿ ಇದೆ, ಅದನ್ನು ಅವರಿಗೆ ಗೊತ್ತಾಗುವಂತೆ ದರ್ಶನಗಳು, ಅದ್ಭುತಗಳು ಮಾಡುವಂತ ಪ್ರಾರ್ಥಿಸ್ತಿದ್ದೇನೆ. ಎಲ್ಲ ಕೇಡುಗಳಿಂದ ತಪ್ಪಿಸಿದ್ದಕ್ಕಾಗಿ ಸ್ತೋತ್ರ. ಸಮೃದ್ಧಿ, ಆಶೀರ್ವಾದ, ಸಮಾಧಾನ, ಪ್ರೀತಿ, ನಿತ್ಯತೆ, ಜಯ ಮತ್ತು ವಾಕ್ಯದ ಪ್ರಕಟಣೆ, ಅದ್ಭುತಗಳು ಯಾವಾಗಲೂ ನಡೆಯಲಿರಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.